ಈ ಟ್ರಾಫಿಕ್ ಬವಣೆ, ಈ ಕಲುಷಿತ ವಾತಾವರಣ ಬೇಡಪ್ಪಾ ಬೇಡ. ಇದರಿಂದಂತೂ ಖಾಯಂ ಮುಕ್ತಿ ಇಲ್ಲ. ಆದರೆ ಅಲ್ಪ ಸಮಯವಾದರೂ ದೂರ ಹೋಗಬೇಕು ಅಂತ ಮನಸ್ಸು ಹಾತೊರೆಯುತ್ತೆ. ಬಳಲಿ ಬೆಂಡಾದ ಬ್ಯುಸಿ ಮಂದಿ, ನಗರ ಜೀವನದಿಂದ ನಜ್ಜುಗುಜ್ಜಾದ ನಾಜೂಕು ಮಂದಿ ತಮ್ಮ ನಾಡಿ ಮಿಡಿತಗಳನ್ನು ಸುಧಾರಿಸಿಕೊಳ್ಳಲು, ಮೂಡಿ ಮನಸ್ಸನ್ನು ಮೋಡಿಗೆ ಜಾರಿಸಿಕೊಳ್ಳಲು ಸೂಕ್ತವಾದ ಜಾಗ ಬಯಸುತ್ತಾರೆ. आंबेली चंदी दांडेली फुलपत्राणी भरलेली रन्नामध्ये दाखवून झुळू झुळू ಹೊಳ್ತಲಿ ನಾಯಿ ಕಾಳಿ ಪಚ್ವೆ ಪಚ್ವೆ ಕಪ್ಪಡನಸೂನು ढोलताली प्रकृति माई प्रकृति मातेंतु एक जावनो आम्ही आमकाची विसरतली आमगेली चंदी दांडेली आमगेली चंदी दांडेली. ದಾಂಡೇಲಿ ಅಂಶಿ ಹುಲಿ ಸಂರಕ್ಷಣಾ ಪ್ರದೇಶದಲ್ಲಿ ನಿಮ್ಮ ನಿಸರ್ಗ ಒಡನಾಟದ ಎಲ್ಲ ಹಂಬಲಗಳೂ ಗರಿಕೆದರುತ್ತವೆ. ಮುದುಡಿದ ಮನಸ್ಸುಗಳು ಮುದಗೊಳ್ಳುತ್ತವೆ. ಇತ್ತೀಚೆಗೆ ಇದನ್ನು ಕಾಳಿ ಹುಲಿ ಸಂರಕ್ಷಣಾ ಪ್ರದೇಶ ಎಂದು ನಾಮಕರಣ ಮಾಡಲಾಗಿದೆ. ಸುಮಾರು 815 ಚದರ ಕಿಲೋಮೀಟರ್ ವಿಸ್ತಾರದ ಈ ಧಾಮ ರಾಜ್ಯದಲ್ಲೇ ಅತ್ಯಂತ ದೊಡ್ಡ ಹುಲಿ ಸಂರಕ್ಷಣಾ ಪ್ರದೇಶ. ಇದು ಪ್ಯಾಕೇಜ್ಗಳ ಕಾಲ ಸ್ವಾಮಿ. ಪ್ರವಾಸಿಗರು ಎಲ್ಲ ಬಗೆಯ ಅನುಭವಗಳನ್ನು ಒಂದೇ ತಾಣದಲ್ಲಿ ಬಯಸುತ್ತಾರೆ. ಅಂಥ ಪ್ರವಾಸಿಗರಿಗೆ ಈ ಪ್ರದೇಶ ಹೇಳಿ ಮಾಡಿಸಿದ ಸ್ಥಳ. ಚಾರಣ ಮಾಡಬಹುದು, ನದಿ ವಿಹಾರದಲ್ಲಿ ತೊಡಗಬಹುದು, ಬೋಟಿಂಗ್, ರಾಫ್ಟಿಂಗ್ ಕ್ರೀಡೆಗಳ ಆನಂದ ಪಡೆಯಬಹುದು, ಗವಿ ಗುಹೆಗಳ ಗೂಢ ಅನುಭವ ಹೊಂದಬಹುದು. ಪಕ್ಷಿ ವೀಕ್ಷಣೆಗೆ ಸಾಟಿ ಇಲ್ಲದ ಜಾಗವಿದು. ದಾಂಡೇಲಿ ಪ್ರದೇಶ ಎಂದು ಗುರುತಿಸಿಕೊಳ್ಳುವ ಈ ಸ್ಥಳ ಧಾರವಾಡದಿಂದ ಸುಮಾರು 60 ಕಿಲೋಮೀಟರ್, ಬೆಂಗಳೂರಿನಿಂದ 480 ಕಿಲೋಮೀಟರ್ ಹಾಗೂ ಬೆಳಗಾವಿಯಿಂದ ಸುಮಾರು 110 ಕಿಲೋಮೀಟರ್ ದೂರದಲ್ಲಿದೆ. ಪರ್ವತಗಳನ್ನು ಸೀಳಿಕೊಂಡು ಭೋರ್ಗರೆಯುವ ಕಾಳಿ ನದಿ ಉತ್ತರ ಕನ್ನಡ ಜಿಲ್ಲೆಯ ಜೀವನಾಡಿ. ತೃಷೆಯನ್ನು ಇಂಗಿಸುವುದರ ಜೊತೆಗೆ ರೈತರ ಬಾಳನ್ನು ಬೆಳಗುತ್ತದೆ. ಮೀನುಗಾರರಿಗೆ ಜೀವನೋಪಾಧಿ ಈ ಕಾಳಿ ನದಿ. ಈ ಪ್ರದೇಶ ಪ್ರವಾಸಿಗರ ಕಣ್ಮಣಿಯಾಗಲು ಕಾಳಿ ನದಿಯ ಕೊಡುಗೆ ಅಪಾರ. 184 ಕಿಲೋಮೀಟರ್ ದೂರವನ್ನು ಕ್ರಮಿಸುವ ಈ ನದಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉಗಮವಾಗಿ ಇದೇ ಜಿಲ್ಲೆಯ ಕಾರವಾರದ ಬಳಿ ಸಾಗರದ ಮಡಿಲನ್ನು ಸೇರುತ್ತದೆ. ನದಿಯ ಹರಿವಿನುದ್ದಕ್ಕೂ
ರಮಣೀಯ ದೃಶ್ಯಗಳನ್ನು ಕಾಣಬಹುದು. ಈ ನದಿಗೆ ಕಟ್ಟಿರುವ ಹಲವಾರು ಅಣೆಕಟ್ಟುಗಳಲ್ಲಿ ಸೂಪಾ ಅಣೆಕಟ್ಟು ಪ್ರಮುಖವಾಗಿದೆ. ಇದರಿಂದ ನಿರ್ಮಿತವಾದ ಹಿನ್ನೀರಿನ ಪ್ರವಾಹ ಪ್ರವಾಸಿಗರ ಜಲವಿಹಾರದ ಅನೇಕ ಅವಕಾಶಗಳ ಬಾಗಿಲು ತೆರೆಯುತ್ತದೆ. ಹುಲಿ ನೋಡ್ಬೇಕು ಅಂತ ಬಂದಿದ್ದೀರ್ತಾನೆ, ನಡೀರಿ ಹೋಗೋಣ. ಪ್ರಾಣಿಗಳನ್ನು ಅರಣ್ಯ ಪರಿಸರದಲ್ಲಿ ವೀಕ್ಷಿಸುವ ತವಕ ಹಾಗೂ ಆತುರತೆಯಿಂದ ಪ್ರವಾಸಿಗರು ವಿಶೇಷವಾಗಿ ನಿರ್ಮಿಸಿರುವ ಜೀಪುಗಳಲ್ಲಿ ತೆರಳುತ್ತಾರೆ. ಅರಣ್ಯ ಇಲಾಖೆಯ ಸಿಬ್ಬಂದಿಯ ಬೆಂಗಾವಲಿನಲ್ಲಿ ಈ ಪ್ರವಾಸ ಆರಂಭಗೊಳ್ಳುತ್ತದೆ. ಚುಮು ಚುಮು ಬೆಳಗಿನ ಸಮಯ ಈ ಪ್ರವಾಸಕ್ಕೆ ಸೂಕ್ತವಾಗಿದೆ. ಕ್ಯಾಮೆರಾ ಹಾಗೂ ಬೈನಾಕ್ಯುಲರ್ಗಳಿಂದ ಸಜ್ಜಿತರಾಗಿ ಪ್ರವಾಸಿಗರು ಈ ಪ್ರಯಾಣವನ್ನು ಆರಂಭಿಸುತ್ತಾರೆ. ನಸುಕಿನಲ್ಲಿ ಜಿಂಕೆಗಳ ದಂಡು ಕಾಣುವುದು ಸಹಜ. ಮಂದ ಬೆಳಕಿನಲ್ಲಿ ಅರಣ್ಯದ ಸುಂದರ ಸ್ವರೂಪ ಗೋಚರಿಸುತ್ತದೆ. ಬಿಸಿಲಿನ ಕಿರಣಗಳು ಕಾಡಿನಲ್ಲಿ ನವಚೈತನ್ಯವನ್ನು ಅನಾವರಣಗೊಳಿಸುತ್ತವೆ. ವ್ಯೂ ಪಾಯಿಂಟ್ ಮೇಲೆ ನಿಂತು ವಿಶಾಲವಾದ ಅರಣ್ಯ ಪ್ರದೇಶವನ್ನು ವೀಕ್ಷಿಸಿ ಆನಂದ ಪಡೆಯಬಹುದು. ಪ್ಯಾಕೇಜ್ ಟೂರ್ಗೆ ಕರೆದುಕೊಂಡು ಬಂದ ಸಿಬ್ಬಂದಿ ಅರಣ್ಯದ ಸಮಸ್ತ ಮಾಹಿತಿಯ ಜೊತೆಗೆ ಪ್ರವಾಸಿಗರು ಕಾಡಿನಲ್ಲಿ ಹೇಗೆ ವರ್ತಿಸಬೇಕೆಂದೂ ಹೇಳಿಕೊಡುತ್ತಾರೆ. ಸೊ ದಾಂಡೇಲಿ ಫಾರೆಸ್ಟ್ ಭಾಳ ತುಂಬ ಚೆನ್ನಾಗಿದೆ, ಬರ್ಡಿಂಗ್ ಚೆನ್ನಾಗಿದೆ ಮತ್ತು ರೆಪ್ಟೈಲ್ಸ್ ಕೂಡ ಇಲ್ಲಿ ಎಂಡೇಂಜರ್ ಸ್ಪೀಸೀಸ್ ಆಫ್ ರೆಪ್ಟೈಲ್ಸ್ ಅಂತಂದರೆ ಕಿಂಗ್ ಕೋಬ್ರಾ ಕೂಡ ಇಲ್ಲಿ ಸಿಗ್ತಾ ಇದೆ. ಈ ನೂತನ ಹುಲಿ ಸಂರಕ್ಷಣಾ ಪ್ರದೇಶದಲ್ಲಿ ಕರ್ನಾಟಕ ಸರ್ಕಾರದ ಸಹಕಾರದಿಂದ ಹಾಗೂ ಇಲ್ಲಿಯ ಸಿಬ್ಬಂದಿಯ ಅಹರ್ನಿಶಿ ಪರಿಶ್ರಮದಿಂದ ಹುಲಿಯ ಸಂಖ್ಯೆಯಲ್ಲಿ ಗಣನೀಯ ವೃದ್ಧಿ ಕಂಡುಬಂದಿದೆ. ಒಂದು ತಥ್ಯವನ್ನು ಪ್ರವಾಸಿಗರು ಅರಗಿಸಿಕೊಳ್ಳಲೇಬೇಕು. ಇಲ್ಲಿಯ ವನರಾಜ ಮಾನವ ದೃಷ್ಟಿಯಿಂದ ದೂರ ಇರಲು ಬಯಸುತ್ತಾನೆ. ಆದ್ದರಿಂದ ಹುಲಿಗಳ ದರ್ಶನ ದುರ್ಲಭ. 1000 ಜನ 10 ದಿನಗಳಲ್ಲಿ ಒಂದು ಹುಲಿಯ ದರ್ಶನ ಪಡೆದರೆ ಅದೇ ಸಮಯದಲ್ಲಿ ಆ ಹುಲಿ 10,000 ಜನರನ್ನು ನೋಡಿರುತ್ತದೆ.
ಹುಲಿ ಅಲ್ಲದೆ ಈ ಪ್ರದೇಶದಲ್ಲಿ ಚಿರತೆ, ಕಪ್ಪು ಚಿರತೆಗಳು ಕಾಣಸಿಗುತ್ತವೆ. ಕ್ಯಾಮೆರಾ ಟ್ರ್ಯಾಪ್ನಿಂದ ಈ ಪ್ರಾಣಿಗಳ ಇರುವಿಕೆ ಗೋಚರಿಸುತ್ತದೆ. ಬರೀ ಹುಲಿ ಚಿರತೆಗಳ ಬೆನ್ನು ಹತ್ತಿ ನಾವು ಇತರ ಪ್ರಾಣಿಗಳಿಗೆ ಅನ್ಯಾಯ ಎಸಗುತ್ತಿದ್ದೇವೆಯೇ? ಕಾಡೆಮ್ಮೆಗಳೇನು ಅನ್ಯಾಯ ಮಾಡಿವೆ? ನಯನ ಮನೋಹರ ಜಂತುಗಳು ಹಾಗೂ ಸರೀಸೃಪಗಳು ಪ್ರಾಣಿಗಳೇ. ಪ್ರವಾಸಿಗರು ಇವುಗಳನ್ನು ನೋಡಿ ಯಥೇಚ್ಛವಾಗಿ ಆನಂದಿಸಬಹುದು. ಪ್ರವಾಸಿಗರು ಕಾಡು ಪ್ರಾಣಿಗಳ ಬಗ್ಗೆ ತಿಳಿದುಕೊಳ್ಳಲು ಉತ್ಸುಕರಾಗಿರುತ್ತಾರೆ. ಇವರ ಈ ಉತ್ಸಾಹವನ್ನು ಗಮನಿಸಿ ಇಲ್ಲಿಯ ಸಿಬ್ಬಂದಿ ಆನೆಗಳ ಬಗ್ಗೆ ಸಮಗ್ರ ಮಾಹಿತಿ ನೀಡುತ್ತದೆ. ಕರ್ನಾಟಕ ಸರ್ಕಾರದಿಂದ ನಡೆಸಲಾಗುವ ಜಂಗಲ್ ಲಾಡ್ಜ್ ರೆಸಾರ್ಟ್ ಪ್ರವಾಸಿಗರಿಗೆ ಎಲ್ಲ ಬಗೆಯ ಸೌಕರ್ಯ ಒದಗಿಸಿಕೊಡುತ್ತದೆ. ಇಳಿದುಕೊಳ್ಳಲು ವಿವಿಧ ಬಗೆಯ ಉತ್ತಮ ಸೌಲಭ್ಯಗಳಿವೆ. ರೂಮುಗಳು, ಸ್ಪೆಷಲ್ ರೂಮುಗಳು, ಟೆಂಟುಗಳು, ಕಾಟೇಜ್ಗಳು ಹಾಗೂ ಡಾರ್ಮಿಟರಿಗಳು ಲಭ್ಯ ಇವೆ. ಪ್ಯಾಕೇಜ್ ಟೂರ್ ಇಲ್ಲಿಯ ವಿಶೇಷ ಆಕರ್ಷಣೆ.